ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟವನ್ನು ಸ್ಥಗಿತಗೊಳಿಸಬೇಕು ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಈಗ ಮೆಡಿಕಲ್ ಶಾಪ್ನ ಮಾಲೀಕರು ನಿರ್ಧರಿಸಿದ್ದಾರೆ. ಇವತ್ತು ಮೆಡಿಕಲ್ಗಳನ್ನು ಕ್ಲೋಸ್ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ದೇಶದಲ್ಲಿ ಆನ್ಲೈನ್ ಈ ಮೆಡಿಸಿನ್ ಮಾರಾಟಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಪಟ್ಟಣ ಹಿಡಿದಿದ್ದಾರೆ. ಹಾಗಾದರೆ ರಾಜ್ಯದಾದ್ಯಂತ ಇವತ್ತು ಮೆಡಿಕಲ್ ಬಂದ್ ಇರುತ್ತಾ ಇಲ್ವಾ, ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದರ ಅಪ್ಡೇಟ್ಸ್ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಮೆಡಿಕಲ್ ಬಂದ್ಗಿಲ್ಲ ಸಂಪೂರ್ಣ ಬೆಂಬಲ ಅನ್ನೋದು ಗೊತ್ತಾಗ್ತಾ ಇದೆ. ನೈತಿಕ ಬೆಂಬಲವನ್ನು ಘೋಷಿಸಿದೆ KPRDA, ಕರ್ನಾಟಕ ಫಾರ್ಮರ್ ರಿಟೇಲರ್ಸ್ ಅಂಡ್ ಆರ್ಗನೈಸೇಷನ್ ನೈತಿಕ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಎಂದಿನಂತೆ ಬೆಂಗಳೂರಿನಲ್ಲಿ ಮೆಡಿಕಲ್ ಶಾಪ್ಗಳು ಓಪನ್ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. 90% ಮೆಡಿಕಲ್ ಶಾಪ್ಗಳನ್ನು ತೆರೆದಿರುತ್ತೆ ಅನ್ನುವಂತಹ ಮಾಹಿತಿಯನ್ನು KPRDA ಅಧ್ಯಕ್ಷ ಜಯರಾಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಔಷಧ ಮಳಿಗೆಗಳ ಸಂಘಟನೆಗಳಲ್ಲಿಯೇ ಹಲವು ರೀತಿಯ ಸಂಘಟನೆಗಳಿದ್ದಾವೆ. ಈಗ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘಟನೆ AIOCD ದೇಶದಾದ್ಯಂತ ಔಷಧ ಮಳಿಗೆಗಳನ್ನು ಬಂದ್ ಮಾಡುವ ಮೂಲಕ ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟವನ್ನು ನಿಷೇಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟ ಕರೆ ಕೊಟ್ಟಿದೆ. ಬಟ್ ಈಗ KPRDO ಅಂದರೆ ಕರ್ನಾಟಕ ಫಾರ್ಮರ್ ರಿಟೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆರ್ಗನೈಸೇಷನ್ ಏನಿದೆ, ಅವರು ನೈತಿಕ ಬೆಂಬಲವನ್ನು ಕೊಡ್ತೀವಿ, ಮೆಡಿಕಲ್ ಶಾಪ್ಗಳನ್ನು ಓಪನ್ ಮಾಡ್ತೀವಿ, ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 90% ಮೆಡಿಕಲ್ ಶಾಪ್ಗಳು ಇವತ್ತು ಬೆಂಗಳೂರಿನಲ್ಲಿ ಓಪನ್ ಇರ್ತವೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಲಾಸ್ಟ್ ಟೈಮ್. ಈ ಸಾರಿ ನಮ್ಮ ಒಂದು ಜವಾಬ್ದಾರಿಯುತ ಸಂಘವಾಗಿ ನಾವು ನೇಷನ್ ವೈಡ್ ಬಂದ್ಗೆ ಇದು ನಮ್ಮ ಇಶ್ಯೂ ನಾವು ತೊಗೊಂಡಿದ್ದೀವಲ್ಲ, ಇದರಿಂದ ತುಂಬ ಅನಾನುಕೂಲಗಳಾಗ್ತಾ ಇದೆ. ಈ ಫಾರ್ಮಸಿಯಿಂದ ಡೀಪ್ ಡಿಸ್ಕೌಂಟಿಂದ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳ ಒಂದು ಏನು ಎಕ್ಸಿಸ್ಟೆನ್ಸ್ಗೆ ತೊಂದರೆ ಆಗ್ತಾ ಇದೆ. ಇದರಿಂದ ನಾವು ಅವರಿಗೆ ನೈತಿಕ ಬೆಂಬಲ ಸೂಚಿಸ್ತಾ ಇದ್ದೀವಿ. ಕಪ್ಪು ಪಟ್ಟಿ ಧರಿಸುವ ಮುಖಾಂತರ ಕರ್ನಾಟಕದ 25 ಜಿಲ್ಲೆಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಬಂಧನಲ್ಲಿ ಭಾಗವಹಿಸ್ತಾ ಇಲ್ಲ. ಎಲ್ಲ ಅಂಗಡಿಗಳು ಎಂದಿನಂತೆ ಓಪನ್ ಮಾಡ್ತಾ ಇದೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘಟನೆ ಬಂದ್ಗೆ ಕರೆಯನ್ನು ಕೊಟ್ಟರೂ ಕೂಡ ರಾಜ್ಯದಲ್ಲಿ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಿರುವ ಸಂಘಟನೆ ಅಂದರೆ ಅದು KPRDO. ಅವರೇ ಹೇಳ್ತಾ ಇದ್ದಾರೆ ನೈತಿಕ ಬೆಂಬಲ ಅಂತ ಹೇಳಿ.